ಹಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಈಜಿ ಕ್ಲಾಸಸ್ದಲ್ಲಿ ಸ್ವಾಗತ ಕೋರುತ್ತೇನೆ. ನಾನು ನಿಮ್ಮ ಇಂಗ್ಲಿಷ್ ಟೀಚರ್ ಎ ಸೈಯದ್. ನಾವು ಇದುವರೆಗೆ ಅವಾಯ್ಡ್ ಪ್ಲಾಸ್ಟಿಕ್ದ 2 ಭಾಗಗಳನ್ನು ನೋಡಿದ್ದೇವೆ, 2 ವಿಡಿಯೋಸ್ಗಳನ್ನು ನೋಡಿದ್ದೇವೆ. ಅದರಲ್ಲಿ ನಾವು ಅವಾಯ್ಡ್ ಪ್ಲಾಸ್ಟಿಕ್ದ 1ನೆಯ 2ನೆಯ ಮತ್ತು 3ನೇ ಪ್ಯಾರಾಗ್ರಾಫನ್ನು ಡಿಸ್ಕಷನ್ ಮಾಡಿದ್ದೇವೆ. ನೀವು ಇದುವರೆಗೆ ಈಜಿ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದರ ಜೊತೆಗೆ ಬೆಲ್ ಐಕನವನ್ನು ಸಹ ಕ್ಲಿಕ್ ಮಾಡಿ. ನೀವು ನನ್ನ ಎಲ್ಲ ವಿಡಿಯೋಸ್ಗಳನ್ನು ಯೂಟ್ಯೂಬ್ ಚಾನೆಲ್ದಲ್ಲಿ ನೋಡಬಹುದು. ನನ್ನ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ಜಾಯ್ನ್ ಆಗಬೇಕೆಂದಿದ್ದರೆ ನನ್ನ ಫೇಸ್ಬುಕ್ ಐಡಿಯನ್ನು ಸಹ ಫಾಲೋ ಮಾಡಬಹುದು. ಇಲ್ಲಿ ನನ್ನ ಎಲ್ಲ ವಿಡಿಯೋಸ್ಗಳ ಅಪ್ಡೇಟ್ಗಳನ್ನು ನೀವು ಪಡೆಯಬಹುದು. ಆಮೇಲೆ ಏನಾದರೂ ನಿಮಗೆ ಪಾಠವನ್ನು ಕಲಿಯುವಾಗ ಏನಾದರೂ ತೊಂದರೆ ಆಗುತ್ತಿದ್ದರೆ ನೀವು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಸಹ ಮಾಡಬಹುದು. Now students, I am going to read the lesson The Avoid Plastic. Here is the 4th paragraph I am going to read. You just point it out where I am reading. ಓಕೆ, ನಾನು ಈ ಪಾಠದಲ್ಲಿರುವಂತಹ 4ನೇ ಪ್ಯಾರಾಗ್ರಾಫನ್ನು ಈಗ ಓದ್ತೇನೆ. ನೀವು ನಿಮ್ಮ ಪುಸ್ತಕದಲ್ಲಿ ನಾನು ಓದ್ತಾ ಇರೋದನ್ನು ನಿಮ್ಮ ಬೆರಳಿನ ಮುಖಾಂತರ ಅದನ್ನು ಪಾಯಿಂಟ್ ಮಾಡ್ಕೊತ ಹೋಗ್ರಿ. ಓಕೆ. Plastic causes serious damage to the environment at every stage of its production or even in its disposal. To reduce the risks involved in plastic, the usage should be minimized, which can result in production. The chemical that is used in the production of plastics is toxic and can cause serious damage to all living beings. Even recycling of plastic causes problem. The worst thing is that recycling degrades the quality of plastic and demands the production of more plastic to make an original product. A single plastic sheet can take about 1,000 years to rot. It also has bad impact on the food chain. Plastic is one of the causes for global warming. ವಿದ್ಯಾರ್ಥಿಗಳೇ, ಈಗ 5ನೇ ಪ್ಯಾರಾಗ್ರಾಫನ್ನು ನೋಡ್ರಿ. Rivers have become the main dumping ground for plastics, which pollute water, marine life, and also the air that we breathe. Many are being profited by plastic. Those who get profit from plastics are trying to dispute the harm that it causes. You can't completely stop the use of plastic, but can definitely minimize its production. For a healthy future, the use of plastic should be minimized at any cost. ಓಕೆ ವಿದ್ಯಾರ್ಥಿಗಳೇ, ಈಗ ನಾನು 4 ಮತ್ತು 5ನೇ ಪ್ಯಾರಾಗ್ರಾಫನ್ನು ಓದಿದ್ದೇನೆ. ನೀವು ಸಹ ಈ ವಿಡಿಯೋವನ್ನು ಪೌಸ್ ಮಾಡಿರಿ. ಆಮೇಲೆ ನಿಮ್ಮ ಪುಸ್ತಕದಲ್ಲಿರುವಂತಹ 4ನೇ ಮತ್ತು 5ನೇ ಪ್ಯಾರಾಗ್ರಾಫನ್ನು ಮೌನವಾಗಿ ಒಂದು ಸಲ ಓದ್ಕೊಳ್ರಿ. ವಿದ್ಯಾರ್ಥಿಗಳೇ, ಈಗ ನಾವು ಈ 4 ಮತ್ತು 5ನೇ ಪ್ಯಾರಾಗ್ರಾಫ್ದಲ್ಲಿ ಬರುವಂತಹ ಹೊಸ ಪದಗಳ ಅರ್ಥವನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ರೆಡ್ಯೂಸ್ ಅಂತಂದರೆ ಕಡಿಮೆ ಮಾಡುವುದು. ನೆಕ್ಸ್ಟ್ ರಿಸ್ಕ್ ಅಂತಂದರೆ ಅಪಾಯ. ಮಿನಿಮೈಸ್ ಅಂತಂದರೆ ಕಡಿಮೆ ಮಾಡುವುದು. ಕೆಮಿಕಲ್ ಅಂತಂದರೆ ರಾಸಾಯನಿಕ. ಟಾಕ್ಸಿಕ್ ಅಂತಂದರೆ ವಿಷ. ಸೀರಿಯಸ್ ಅಂದರೆ ಗಂಭೀರ. ರೀಸೈಕಲ್ ಅಂತಂದರೆ ಮರುಬಳಕೆ. ರಾಟ್ ಅಂತಂದರೆ ಕೊಳೆತ. ಇಂಪ್ಯಾಕ್ಟ್ ಅಂತಂದರೆ ಪ್ರಭಾವ. ಡಂಪ್ ಅಂತಂದರೆ ಸುರಿಯುವುದು ಅಥವಾ ರಾಶಿ ಮಾಡುವುದು. ಮರೈನ್ ಅಂತಂದರೆ ಸಮುದ್ರಕ್ಕೆ ಸಂಬಂಧಿಸಿದ್ದು. ಡಿಸ್ಪ್ಯೂಟ್ ಅಂತಂದರೆ ವಿವಾದ. ಹಾರ್ಮ್ ಅಂತಂದರೆ ಹಾನಿ. ಎಲ್ಲ ವಿದ್ಯಾರ್ಥಿಗಳು ಈ ಶಬ್ದಗಳನ್ನು ನಿಮ್ಮ ನೋಟ್ಬುಕ್ದಲ್ಲಿ ಕ್ಲೀನಾಗಿ ಬರೆದುಕೊಂಡು ಇಟ್ಕೊಳ್ರಿ. ವಿದ್ಯಾರ್ಥಿಗಳೇ, ಈಗ ನಾವು ಪಾಠದ ಡಿಸ್ಕಷನ್ವನ್ನು ಮಾಡೋಣ. 4ನೇ ಪ್ಯಾರಾಗ್ರಾಫ್. ಪ್ಲಾಸ್ಟಿಕ್ causes serious damage to the environment at every stage of its production or even in its disposal. ಅಂತಂದರೆ ಪ್ಲಾಸ್ಟಿಕ್ ಇದು ಒಂದು ಗಂಭೀರವಾಗಿರ್ತಕ್ಕಂತಹ ಡ್ಯಾಮೇಜ್ ಮಾಡ್ತೈತಿ ನಮ್ಮ ಎನ್ವಿರಾನ್ಮೆಂಟಕ್ಕೆ, ಪರಿಸರಕ್ಕೆ. ಯಾವಾಗ ಡ್ಯಾಮೇಜ್ ಮಾಡ್ತೈತೆ ಅಂತಂದ್ರೆ
ಈ ಪ್ಲಾಸ್ಟಿಕ್ವನ್ನು ಪ್ರೊಡಕ್ಷನ್ ಮಾಡುವಾಗಲಿಂದ ಹಿಡಿದು ಸಹ ಡಿಸ್ಪೋಸಲ್ ಮಾಡುವಾಗ ಅಂತಂದ್ರೆ ಎಸೆದ ನಂತರನೂ ಸಹ ಈ ಪ್ಲಾಸ್ಟಿಕ್ ನಮ್ಮ ಎನ್ವಿರಾನ್ಮೆಂಟಿಗೆ ಹಾನಿಯನ್ನು ಉಂಟು ಮಾಡ್ತೈತಿ. ಯಾವ ರೀತಿ ಅಂತಂದ್ರೆ ಪ್ಲಾಸ್ಟಿಕ್ವನ್ನು ನಾವು ತಯಾರು ಮಾಡ್ಬೇಕಂತಂದ್ರೆ ಅವಾಗ ವಿಷಪೂರಿತವಾದಂತಹ ಕೆಮಿಕಲ್ಗಳು ಬಿಡುಗಡೆ ಆಗ್ತವೆ. ಆಮೇಲೆ ಪ್ಲಾಸ್ಟಿಕ್ವನ್ನು ನಾವು ಡಿಸ್ಪೋಸ್ ಮಾಡಿದಾಗ ಅದು ಬೇಗನೆ ಮಣ್ಣಿನಲ್ಲಿ ಕೊಳೆಯೋದಿಲ್ಲ. ಆದ್ದರಿಂದ ಮಣ್ಣಿನ ಒಂದು ಪೊಲ್ಯೂಷನ್ ಆಗುವಂತಹ ಚಾನ್ಸಸ್ಗಳು ಬಹಳ ಇವೆ. ಆದ್ದರಿಂದ ಪ್ರೊಡಕ್ಷನ್ ಮಾಡುವಾಗಲಿಂದಲೂ ಹಿಡಿದು ಅದನ್ನು ನಾವು ಎಸೆಯುವವರೆಗೂ ಸಹ ಅದು ನಮ್ಮ ಪರಿಸರಕ್ಕೆ ಡ್ಯಾಮೇಜನ್ನು ಮಾಡ್ತಾನೆ ಇರ್ತದೆ. To reduce the risks involved in plastic, the usage should be minimized, which can result in production. ಇದನ್ನು ಯಾವ ರೀತಿ ನಾವು ತಡಿಬೇಕು ಅಂತಂದ್ರೆ ನಾವು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡೋದನ್ನು ಕಡಿಮೆ ಮಾಡಬೇಕು. ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡೋದು ಕಡಿಮೆ ಮಾಡಿದ್ದೀವಿ ಅಂತಂದ್ರೆ ಪ್ರೊಡಕ್ಷನ್ ಆಗೋದು ಕಡಿಮೆ ಆಗ್ತೈತಿ. ಅಂತಂದ್ರೆ ಉತ್ಪಾದನೆ ಮಾಡೋದನ್ನು ಕಡಿಮೆ ಆಗ್ತೈತಿ. ಈಗ ನೀವು ಆ ಪ್ಲಾಸ್ಟಿಕ್ವನ್ನು ನಮಗೆ ಬೇಕಂಥೇಳಿ ನೀವು ಹೋಗಿ ಅಂಗಡಿಯಲ್ಲಿ ಖರೀದಿ ಮಾಡಿದರೆ ಉತ್ಪಾದನೆ ಮಾಡುವವರು ಹೆಚ್ಚಾಗಿ ಪ್ರೊಡಕ್ಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವೇ ಆ ಬೇಡಿಕೆಯನ್ನು ಮಾಡಲಿಲ್ಲ ಅಂತಂದರೆ ಪ್ರೊಡಕ್ಷನ್ ಏನಾಗ್ಬಿಡ್ತೈತಿ, ಆಟೋಮೆಟಿಕ್ ಆಗಿ ಕಡಿಮೆ ಆಗಿಬಿಡ್ತೈತಿ, ಉತ್ಪಾದನೆ ಕಡಿಮೆ ಆಗಿಬಿಡ್ತೈತಿ. ದ ಕೆಮಿಕಲ್ ದ್ಯಾಟ್ ಈಸ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಪ್ಲಾಸ್ಟಿಕ್ಸ್ ಈಸ್ ಟಾಕ್ಸಿಕ್. ನೋಡ್ರಿ, ಆ ಪ್ಲಾಸ್ಟಿಕ್ವನ್ನು ಪ್ರೊಡಕ್ಷನ್ ಮಾಡುವಾಗ ಯೂಸ್ ಮಾಡುವಂತಹ ಕೆಮಿಕಲ್ ರಾಸಾಯನಿಕ ಪದಾರ್ಥಗಳು ಏನಿರ್ತಾವಲ್ಲ ಅವು ಏನಿರ್ತಾವೆ ವಿಷಪೂರಿತವಾಗಿರ್ತಾವೆ, ಟಾಕ್ಸಿಕ್ ಆಗಿರ್ತಾವೆ. ಆ್ಯಂಡ್ ಕ್ಯಾನ್ ಕಾಸ್ ಸೀರಿಯಸ್ ಡ್ಯಾಮೇಜ್ ಟು ಆಲ್ ಲಿವಿಂಗ್ ಬೀಯಿಂಗ್ಸ್. ಇದರಿಂದ ಏನಾಗ್ತೈತಿ, ಭೂಮಿ ಮೇಲೆ ವಾಸಿಸುವಂತಹ ಎಲ್ಲ ಜೀವಿಗಳಿಗೂ ಸಹ ಮಾನವರಿಂದ ಹಿಡಿದು ಪ್ರತಿಯೊಂದು ಜೀವಿಗೂ ಏನಾಗ್ತೈತಿ, ಸೀರಿಯಸ್ ಆಗಿರ್ತಕ್ಕಂತಹ ಗಂಭೀರವಾಗಿರ್ತಕ್ಕಂಥ ಒಂದು ಡ್ಯಾಮೇಜನ್ನು ಮಾಡ್ತೈತಿ ಪ್ಲಾಸ್ಟಿಕ್. ಮುಂದಿನದಾಗಿ ಈವನ್ ರೀಸೈಕ್ಲಿಂಗ್ ಆಫ್ ಪ್ಲಾಸ್ಟಿಕ್ ಕಾಸಸ್ ಪ್ರಾಬ್ಲಮ್. ನೋಡ್ರಿ, ರೀಸೈಕ್ಲಿಂಗ್ ಮಾಡುವಾಗೂ ಸಹ ಏನಾಗ್ತೈತಿ, ಪ್ರಾಬ್ಲಮ್ಸ್ ಆಗ್ತೈತಿ. ಯಾವ ರೀತಿ ಆಗ್ತೈತಿ ರೀಸೈಕ್ಲಿಂಗ್ ಅಂತಂದ್ರೆ ಏನು, ಮರುಬಳಕೆ ಅಂತಂದ್ರೆ ಈಗ ನಮ್ಮ ಮನೆಯಲ್ಲಿ ಒಂದು ಚೇರ್ ಐತೆ ಅಂತ ತಿಳ್ಕೊಳ್ರಿ, ಪ್ಲಾಸ್ಟಿಕ್ ಚೇರ್. ಆ ಚೇರ್ ಮುರಿತಂದ್ರೆ ನಾವೇನು ಮಾಡ್ತೀವಿ, ಅದನ್ನು ಅಂಗಡಿಯಲ್ಲಿ ಹೋಗಿ ಕೊಟ್ಟು ಬಿಡ್ತೇವೆ. ಸೊ ಅವಾಗ ಅವ್ರು ಏನು ಮಾಡ್ತಾರೋ ಆ ಪ್ಲಾಸ್ಟಿಕ್ ಮುರಿದಂತಹ ಚೇರನ್ನು ತೊಗೊಂಡೋಗಿ ಅದನ್ನು ಕರಗಿಸುವಾಗಲೂ ಸಹ ಏನಪ್ಪ ಅಂತಂದರೆ ಬಹಳಷ್ಟು ವಿಷಪೂರಿತವಾಗಿರ್ತಕ್ಕಂತಹ ಕೆಮಿಕಲ್ಗಳು, ರಾಸಾಯನಿಕವಾಗಿರ್ತಕ್ಕಂತಹ ಅನಿಲಗಳು ಬಿಡುಗಡೆ ಆಗ್ತಾವೆ. ಸೊ ಅವಾಗ ಏನಾಗ್ತೈತಿ, ನಮ್ಮ ಪರಿಸರಕ್ಕೆ ಹಾನಿ ಆಗ್ತೈತಿ. The worst thing is that recycling degrades the quality of plastic and demands the production of more plastic to make an original product. ನಾವು ಪ್ಲಾಸ್ಟಿಕ್ವನ್ನು ರೀಸೈಕಲ್ ಮಾಡಿದ್ದೀವಿ ಅಂತಂದ್ರೆ ಅದನ್ನು ಕರಗಿಸಿ ಮತ್ತೊಂದು ಬೇರೆ ವಸ್ತುವನ್ನು ತಯಾರು ಮಾಡಿದ್ದೀವಿ ಅಂತಂದ್ರೆ ಆ ಮತ್ತೊಂದು ವಸ್ತುವನ್ನು ಕರಗಿಸಿ ತಯಾರು ಮಾಡಿರ್ತೇವಲ್ಲ ಅದರದ್ದು ಕ್ವಾಲಿಟಿ ಏನಾಗ್ತೈತಿ, ಕಡಿಮೆ ಆಗಿಬಿಡ್ತೈತಿ. ಅದರ ಒಂದು ಗುಣಮಟ್ಟ ಏನಾಗ್ತೈತಿ, ಕಡಿಮೆ ಆಗ್ತೈತಿ. ಅದ್ರ ಸಲುವಾಗಿ ಎಲ್ಲ ಜನರು ಏನು ಮಾಡ್ತಾರೆ, ಕಡಿಮೆ ಗುಣಮಟ್ಟದ ಪ್ಲಾಸ್ಟಿಕ್ವನ್ನು, ಕಡಿಮೆ ಗುಣಮಟ್ಟದ ವಸ್ತುವನ್ನು ಖರೀದಿ ಮಾಡೋಂಗಿಲ್ಲ. ಅವಾಗ ಪ್ರೊಡಕ್ಷನ್ ಯಾವ್ದು ಮಾಡಬೇಕಾಗ್ತೈತಿ, ಮತ್ತು ಹೊಸವಾಗಿರುವಂತಹ ಪ್ಲಾಸ್ಟಿಕ್ವನ್ನೇ ತಯಾರು ಮಾಡಬೇಕಾಗ್ತೈತಿ. ಅದರ ಸಲುವಾಗಿ ರೀಸೈಕ್ಲಿಂಗ್ ಮಾಡುವುದರಿಂದಲೂ ಸಹ ಏನಾಗ್ತೈತಿ, ನಮ್ಮ ಪರಿಸರಕ್ಕೆ ಮತ್ತು ಎಲ್ಲ ಜೀವಿಗಳಿಗೂ ಸಹ ಬಹಳಷ್ಟು ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಇದೆ. A single plastic sheet can take about 1000 years to rot. ನೋಡ್ರಿ, ಒಂದು ಸಿಂಗಲ್ ಶೀಟ್, ಒಂದು ಪ್ಲಾಸ್ಟಿಕ್ ಒಂದು ಸ್ವಲ್ಪ ಪ್ಲಾಸ್ಟಿಕ್ ಇರುವಂತಹ ಒಂದು ಚೀಲ ಇರ್ತೈತಲ್ಲ, ಕ್ಯಾರಿ ಬ್ಯಾಗ್, ಅದು ರೋಟ್ ಆಗಬೇಕಂತಂದ್ರೆ, ಕೊಳಿಬೇಕಂತಂದ್ರೆ ಸಾವಿರಾರು ವರ್ಷಗಳು ತೊಗೋತೈತೆ. ಅದು ಮಣ್ಣಿನಲ್ಲಿ ಬೇಗನೆ ಕೊಳೆಯುವುದಿಲ್ಲ ಅದು. ಅದ್ರ ಸಲುವಾಗಿ ಪ್ಲಾಸ್ಟಿಕ್ ನಾವು ಒಗೆದ್ವಿ ಅಂತಂದರೆ ಪರಿಸರದಲ್ಲಿ ಅದು ಹಾಗೇನೆ ಉಳಿದು ಬಿಡ್ತೈತೆ ಅದು. ಇಟ್ ಆಲ್ಸೋ ಹ್ಯಾಸ್ ಬ್ಯಾಡ್ ಇಂಪ್ಯಾಕ್ಟ್ ಆನ್ ದ ಫುಡ್ ಚೈನ್. ಇದು ಏನು ಮಾಡ್ತೈತಿ, ಆಹಾರ ಸರಪಳಿಯ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರ್ತೈತಿ. ಆಹಾರ ಸರಪಳಿಯಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಬೀಳ್ತೈತೆ ಅಂತಂದ್ರೆ, ಈಗ ನಾವು ಆ ಪ್ಲಾಸ್ಟಿಕ್ವನ್ನು ನಾವು ಪರಿಸರದೊಳಗೆ ಎಸಿತೀವಿ. ಎಸೆದ ಮೇಲೆ ಏನಾಗ್ತೈತಿ, ಅಲ್ಲಿರ್ತಕ್ಕಂತಹ ಆ ಪ್ಲಾಸ್ಟಿಕ್ಕು ಎಲ್ಲಿ ಬೇಕಾದಲ್ಲಿ ಹಾರಿ ಹೋಗುವಂಥ ಚಾನ್ಸಸ್ ಇರ್ತೈತಿ. ಅವು ಹೊಲದಲ್ಲಿ ಹೋಗಬಹುದು. ಆಮೇಲೆ ಈಗ
ಪ್ರಾಣಿಗಳಾದಂತಹ ಆಕಳು ಆಡು ಇವುಗಳು ಸಹ ಏನು ಮಾಡ್ತವೆ, ಅವುಗಳನ್ನು ತಿನ್ನುವಂತಹ ಚಾನ್ಸಸ್ ಇರ್ತೈತಿ. ಇದರಿಂದ ಆಹಾರ ಸರಪಳಿ ಮೇಲೂ ಸಹ ನಮಗೆ ಬಹಳ ಇಂಪ್ಯಾಕ್ಟ್ ಆಗ್ತೈತಿ. ಈಗ ನಮ್ಮ ಹೊಲದಲ್ಲಿ ಬಹಳಷ್ಟು ಪ್ಲಾಸ್ಟಿಕ್ಗಳು ಬಿದ್ದಿದ್ದು ಅಂತಂದ್ರೆ ನಮ್ಮ ಇಳುವರಿ ಏನಾಗಂಗಿಲ್ಲ, ಹೆಚ್ಚು ಬರಂಗಿಲ್ಲ, ಗಿಡಗಳು ಸರಿಯಾಗಿ ಅಲ್ಲಿ ಬೆಳೆಯಂಗಿಲ್ಲ. ಈ ರೀತಿ ಆಹಾರದ ಒಂದು ಚೈನ್ ಒಳಗೆ ಇಂಪ್ಯಾಕ್ಟ್ ಬೀರುವಂತಹ ಚಾನ್ಸಸ್ ಇದೆ. ಪ್ಲಾಸ್ಟಿಕ್ ಈಸ್ ಒನ್ ಆಫ್ ದ ಕಾಸಸ್ ಫಾರ್ ಗ್ಲೋಬಲ್ ವಾರ್ಮಿಂಗ್. ಇದು ಪ್ಲಾಸ್ಟಿಕ್ ಗ್ಲೋಬಲ್ ವಾರ್ಮಿಂಗ್ ಆಗಲಿಕ್ಕೂ ಸಹ ಒಂದು ದೊಡ್ಡದಾದಂತಹ ಕಾರಣ ಇದೆ. ಗ್ಲೋಬಲ್ ವಾರ್ಮಿಂಗ್ ಅಂತಂದರೆ ಏನು? ಗ್ಲೋಬಲ್ ವಾರ್ಮಿಂಗ್ ಅಂತಂದರೆ ಜಾಗತಿಕ ತಾಪಮಾನ ಏರಿಕೆ ಆಗುವುದು. ಜಾಗತಿಕ ತಾಪಮಾನ ಅಂತಂದ್ರೆ ಈಗ ನೋಡ್ರಿ, ಸೂರ್ಯನ ಕಿರಣಗಳು ಏನಾಗ್ತಾವು, ನೇರವಾಗಿ ನಮ್ಮ ಭೂಮಿಯ ಮೇಲೆ ಬೀಳ್ತಾವೆ. ಭೂಮಿ ಮೇಲೆ ಬಿದ್ದ ಮೇಲೆ ಆ ಭೂಮಿ ಏನಾಗ್ಬಿಡ್ತೈತಿ, ಬಿಸಿ ಆಗಿಬಿಡ್ತೈತಿ. ಬಿಸಿ ಆದ ತಕ್ಷಣ ಆ ಭೂಮಿ ಆ ಕಿರಣಗಳಿಂದ ಏನು ಬಿಸಿ ಕಿರಣಗಳು ಬಂದಿರ್ತಾವಲ್ಲ ಅವುಗಳನ್ನ ಹೊಳ್ಳಿ ಮತ್ತು ಕಳಿಸ್ತೈತೆ ಅದು ಪರಿಸರಕ್ಕೆ, ನಮ್ಮ ಭೂಮಿ ಇದ್ದದ್ದು. ಸೊ ಆವಾಗ ಆ ಬಿಸಿ ಕಿರಣಗಳನ್ನು ಅವಗೆಂಪು ಕಿರಣಗಳಂತೇಳಿ ಹೇಳ್ತೇವೆ ನಾವು. ಆ ಅವಗೆಂಪು ಕಿರಣಗಳನ್ನು ಹೊಳ್ಳಿ ಪರಿಸರಕ್ಕೆ ಕಳಿಸುವಾಗ ಅವು ಪೂರ್ತಿಯಾಗಿ ಮೇಲೆ ಹೋಗಂಗಿಲ್ಲ ವಾತಾವರಣದಲ್ಲಿ. ಯಾಕೆ ಹೋಗಂಗಿಲ್ಲ ಅಂತಂದ್ರೆ ನಮ್ಮ ವಾತಾವರಣದಲ್ಲಿ ಕೆಲವೊಂದಿಷ್ಟು ರಾಸಾಯನಿಕ ಪದಾರ್ಥಗಳಿಂದ, ರಾಸಾಯನಿಕ ಅನಿಲಗಳಿಂದ ಒಂದು ಛಾವಣಿ ಇದೆ. ನಮ್ಮ ವಾಯುಮಂಡಲದಲ್ಲಿ ಒಂದು ಛಾವಣಿ ಇದೆ. ಸೊ ಆ ಛಾವಣಿ ಏನು ಮಾಡ್ತೈತಿ, ಆ ಒಂದು ಅನಿಲಗಳನ್ನು ಪೂರ್ತಿ ಮೇಲಕ್ಕೆ ಹೋಗಲಿಕ್ಕೆ ಬಿಡಂಗಿಲ್ಲ. ಅವಗೆಂಪು ಕಿರಣಗಳು ಏನಾಗ್ಬಿಡ್ತಾವು, ನಮ್ಮ ಸುತ್ತಮುತ್ತಲೂ ಏನಾಗ್ಬಿಡ್ತಾವು, ಉಳಿದು ಬಿಡ್ತಾವು. ಆಮೇಲೆ ಅದರಿಂದ ಏನಾಗ್ತೈತಿ, ಭೂಮಿಯ ಮೇಲೆ ಸ್ವಲ್ಪ ಮೇಲೆ ಇರುವಂತಹ ಗಾಳಿ ಬಿಸಿ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ. ಆ ಬಿಸಿ ಆಗಿರ್ತಕ್ಕಂತಹ ಗಾಳಿ ಬೇಗನೆ ತಂಪಾಗೋದಿಲ್ಲ. ಈ ರೀತಿ ಪ್ರತಿ ವರ್ಷವೂ ಏನಾಗ್ತಾ ಇದೆ, ನಮ್ಮ ಭೂಮಿಯ ಮೇಲೆ ಇರುವಂತಹ ವಾತಾವರಣದ ಗಾಳಿ ತಾಪಮಾನ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಇದಕ್ಕನ್ನು ಏನು ಹೇಳ್ತೇವೆ ನಾವು, ಗ್ಲೋಬಲ್ ವಾರ್ಮಿಂಗ್ ಅಂತೇಳಿ ಹೇಳ್ತೇವೆ. ನೆಕ್ಸ್ಟ್ 5ನೇ ಪ್ಯಾರಾಗ್ರಾಫ್, ರಿವರ್ಸ್ ಹ್ಯಾವ್ ಬಿಕಮ್ ದ ಮೇನ್ ಡಂಪಿಂಗ್ ಗ್ರೌಂಡ್ ಫಾರ್ ಪ್ಲಾಸ್ಟಿಕ್ ವಿಚ್ ಪೊಲ್ಯೂಟ್ ವಾಟರ್. ನೋಡಿರಿ, ಪ್ಲಾಸ್ಟಿಕ್ಕನ್ನು ನಾವು ಎಸಿತೇವಲ್ಲ, ಆ ಎಸೆದಂತಹ ಪ್ಲಾಸ್ಟಿಕ್ ಆಲ್ಮೋಸ್ಟ್ ಆಲ್ ಹೋಗಿ ಎಲ್ಲಿ ಕೂಡ್ತೈತೆ ಅಂತಂದ್ರೆ ನಮ್ಮ ನದಿಗಳಲ್ಲಿ ಹೋಗಿ ಕೂಡ್ತೈತಿ. ಹೌದಾ? ಈಗ ನೋಡಿರಿ, ನಾವು ಪ್ಲಾಸ್ಟಿಕ್ಕನ್ನು ನಮ್ಮ ಅಂಗಳದಲ್ಲಿ ಒಗೆದಿರ್ತೇವೆ, ಮಳೆ ಬರ್ತೈತಿ. ಮಳೆ ಬಂದು ಆ ಮಳೆಯ ನೀರಿನ ಜೊತೆಗೆ ಏನಾಗ್ತೈತಿ, ಹಳ್ಳಕ್ಕೆ ಹೋಗ್ತೈತಿ. ಹಳ್ಳದಿಂದ ನದಿಗಳಿಗೆ ಹೋಗ್ತೈತಿ, ನದಿಯಿಂದ ಸರೋವರಕ್ಕೆ ಹೋಗ್ತೈತಿ, ಸಮುದ್ರಗಳಿಗೆ ಹೋಗಿ ಸೇರ್ಕೋತೈತಿ. ಅಲ್ಲಿ ಹೋಗಿ ಒಂದು ಕಡೆ ಏನಾಗ್ಬಿಡ್ತೈತಿ, ಅದು ಕೂಡ್ಕೊಂಡ್ಬಿಡ್ತೈತಿ. ಅದರಿಂದ ಜಲ ಮಾಲಿನ್ಯ ಆಗುವಂತಹ ಚಾನ್ಸಸ್ ಇದೆ. ಆಮೇಲೆ ಜಲದಲ್ಲಿ ಇರುವಂತಹ, ನೀರಿನಲ್ಲಿರುವಂತಹ ಮರೈನ್ ಲೈಫ್ ಅಂತಂದರೆ ಸಮುದ್ರದಲ್ಲಿರುವಂತಹ ಜೀವಿಗಳಿಗೂ ಸಹ ಅದು ಏನು ಮಾಡ್ತೈತಿ, ಒಂದು ಪರಿಣಾಮವನ್ನು ಬೀರ್ತೈತಿ. ಅಲ್ಲಿರ್ತಕ್ಕಂತಹ ಸಮುದ್ರ ಜೀವಿಗಳು ಸರಿಯಾದಂತಹ ಆಕ್ಸಿಜನ್ ಅವುಗಳಿಗೆ ಸಿಗೋದಿಲ್ಲ. ಸಿಗದೆ ಕಾರಣದಿಂದ ಅಲ್ಲಿರ್ತಕ್ಕಂತಹ ಜಲಚರ ಪ್ರಾಣಿಗಳೂ ಸಹ ಸಾಯುವಂತಹ ಚಾನ್ಸಸ್ ಇರ್ತೈತಿ. ಆ್ಯಂಡ್ ಆಲ್ಸೋ ದ ಏರ್ ದ್ಯಾಟ್ ವಿ ಬ್ರೀತ್, ನಾವು ತೆಗೆದುಕೊಳ್ಳುವಂತಹ ಗಾಳಿನೂ ಸಹ, ಶ್ವಾಸಕೋಶದಲ್ಲಿ ತೆಗೆದುಕೊಳ್ಳುವಂತಹ ಗಾಳಿನೂ ಸಹ ಏನಾಗ್ತೈತಿ, ಇದರಿಂದ ಮಾಲಿನ್ಯ ಆಗ್ತೈತಿ. ಈ ಪ್ಲಾಸ್ಟಿಕ್ಕನ್ನು ಪ್ರೊಡಕ್ಷನ್ ಮಾಡುವಾಗ ಕೆಲವೊಂದಿಷ್ಟು ವಿಷ ಆಗಿರ್ತಕ್ಕಂತಹ ಕೆಮಿಕಲ್ಸ್ಗಳನ್ನು ಬಳಸಿರ್ತಾರೆ. ಆ ಕೆಮಿಕಲ್ಸ್ಗಳು ಏನಾಗ್ತಾವೆ, ಬಿಡುಗಡೆಯಾಗಿ ವಾತಾವರಣದಲ್ಲಿ ಹೋಗಿ ಸೇರ್ಕೋತಾವೆ. ಉದಾಹರಣೆಗೆ ಇರಬಹುದು, ಆಮೇಲೆ ನೈಟ್ರೋಜನ್ ಆಕ್ಸೈಡ್ ಆಗಿರಬಹುದು, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಆಗಿರಬಹುದು. ಇವು ಹೋಗಿ ವಿಷ ಆಗಿರ್ತಕ್ಕಂತಹ ಅನಿಲಗಳು ವಾತಾವರಣದಲ್ಲಿ ಕುಡ್ಕೋತಾವು. ಅದೇ ಗಾಳಿಯನ್ನು ನಾವು ಸೇವಿಸಿದ್ವಿ ಅಂತಂದ್ರೆ ನಮಗೂ ಸಹ ರೋಗಗಳು ಬರುವಂತಹ ಚಾನ್ಸಸ್ಗಳು ಇರ್ತವೆ. ಮೆನಿ ಆರ್ ಬೀಯಿಂಗ್ ಪ್ರಾಫಿಟೆಡ್ ಬೈ ಪ್ಲಾಸ್ಟಿಕ್. ಬಹಳಷ್ಟು ಜನರು ಏನಪ್ಪ ಅಂತಂದ್ರೆ ಪ್ಲಾಸ್ಟಿಕ್ಸ್ಗಳನ್ನು ಉತ್ಪಾದನೆ ಮಾಡಿ ಪ್ರಾಫಿಟನ್ನು ಪಡಿತಾ ಇದ್ದಾರೆ, ಲಾಭವನ್ನು ಪಡಿತಾ ಇದ್ದಾರೆ. ದೋಸ್ ಹೂ ಗೆಟ್ ಪ್ರಾಫಿಟ್ ಫ್ರಾಮ್ ಪ್ಲಾಸ್ಟಿಕ್ಸ್ ಆರ್ ಟ್ರೈಯಿಂಗ್ ಟು ಡಿಸ್ಪ್ಯೂಟ್ ದ ಹಾರ್ಮ್ ದ್ಯಾಟ್ ಈಸ್ ಕೌಸ್ಡ್. ಇದರಿಂದ ಏನು ಪ್ರಾಫಿಟನ್ನು ಪಡಿತಾ ಇದ್ದಾರಲ್ಲ, ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಟ್ರೈ ಮಾಡ್ತಾ ಇದ್ದಾರೆ ಇದನ್ನು, ಈ ಡಿಸ್ಪ್ಯೂಟನ್ನು ಅಂತಂದರೆ ಪರಿಸರಕ್ಕೆ ಹಾನಿ ಆಗೋದು, ಆಮೇಲೆ ಜಲಚರ ಪ್ರಾಣಿಗಳಿಗೆ ಹಾನಿ ಆಗುವುದು, ಇವುಗಳನ್ನ ತಡೆಗಟ್ಟಲಿಕ್ಕೆ ಆದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯು ಕಾಂಟ್ ಕಂಪ್ಲೀಟ್ಲಿ ಸ್ಟಾಪ್ ದ ಯೂಸ್ ಆಫ್ ಪ್ಲಾಸ್ಟಿಕ್ ಬಟ್ ಕ್ಯಾನ್ ಡೆಫಿನೆಟ್ಲಿ ಮಿನಿಮೈಸ್ ಇಟ್ಸ್ ಪ್ರೊಡಕ್ಷನ್. ನಾವು ಇದನ್ನು ಕಂಪ್ಲೀಟಾಗಿ ಯೂಸ್ ಮಾಡೋದನ್ನು ಬಂದ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಇದು ನಮ್ಮ ಜೀವನದ ಒಂದು ಭಾಗ ಆಗಿಬಿಟ್ಟಿದೆ ಈಗ ಪ್ಲಾಸ್ಟಿಕ್. ಹೌದಾ? ಆದರೆ ನಾವು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡೋದನ್ನು ಏನು ಮಾಡಬಹುದು, ಕಡಿಮೆ ಮಾಡಿದಾಗ ಅದರ ಪ್ರೊಡಕ್ಷನ್ ಏನಾಗ್ತೈತಿ,
ಉತ್ಪಾದನೆ ಏನಾಗ್ತೈತಿ ಕಡಿಮೆಯನ್ನು ಮಾಡುವ ಒಂದು ಚಾನ್ಸಸ್ ಇದೆ. ಹೌದಾ, ಆ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಲಿಲ್ಲ ಅಂತಂದ್ರೆ ಅವರು ಪ್ರೊಡಕ್ಷನ್ನ ಉತ್ಪಾದನೆ ಮಾಡೋದಿಲ್ಲ. ಫಾರ್ ಎ ಹೆಲ್ದಿ ಫ್ಯೂಚರ್ ದ ಯೂಸ್ ಆಫ್ ಪ್ಲಾಸ್ಟಿಕ್ ಶುಡ್ ಬಿ ಮಿನಿಮೈಸ್ಡ್ ಆಟ್ ಎನಿ ಕಾಸ್ಟ್. ನಮ್ಮ ಭವಿಷ್ಯದ ಜೀವನಕ್ಕೆ ಒಂದು ಒಳ್ಳೆಯ ಹೆಲ್ದಿ ಆಗಿರ್ತಕ್ಕಂತಹ ನಮ್ಮ ಫ್ಯೂಚರ್ ಆಗಬೇಕಂತಂದ್ರೆ ನಾವು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡೋದನ್ನು ಯಾವುದೇ ಕಾರಣಕ್ಕೇನು ಏನು ಮಾಡಬೇಕು, ಮಿನಿಮೈಸ್ ಮಾಡಬೇಕಾಗಿದೆ. ಆ ಬಳಕೆಯನ್ನು ಮಾಡೋದು ಕಡಿಮೆ ಮಾಡಬೇಕಾಗಿದೆ. ಸೊ ಈ ರೀತಿ ಪ್ಲಾಸ್ಟಿಕ್ಕು ಉತ್ಪಾದನೆ ಮಾಡುವುದಕ್ಕೆ ಅವಾಗಲಿಂದ ಹಿಡಿದು ಸಹ ಅದನ್ನು ನಾವು ಏನು ಎಸಿತೇವಲ್ಲ ಅವಾಗಿನವರೆಗೂ ಸಹ ಅದು ನಮ್ಮ ಪರಿಸರಕ್ಕೆ ಆಮೇಲೆ ಇಲ್ಲಿರ್ತಕ್ಕಂತಹ ಎಲ್ಲ ಜೀವಿಗಳಿಗೂ ಅದು ಹಾನಿಯನ್ನು ಉಂಟು ಮಾಡುತ್ತದೆ. ಈಗ ನಾವು ಈ ಪಾಠದಲ್ಲಿರ್ತಕ್ಕಂತಹ 4 ಮತ್ತು 5ನೇ ಪ್ಯಾರಾಗ್ರಾಫನ್ನು ನೋಡಿದ್ವಿ. ಇದಕ್ಕೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳಿದಾವು, ಅವುಗಳನ್ನು ಡಿಸ್ಕಷನ್ ಮಾಡೋಣ. ಸೊ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. First question is, how does plastic cause pollution at every stage of its production? ನೋಡ್ರಿ, ಪ್ಲಾಸ್ಟಿಕ್ ಇದ್ದದ್ದು ಪೊಲ್ಯೂಷನ್ ಯಾವ ರೀತಿ ಮಾಡ್ತೈತಿ ಅನ್ನೋದನ್ನು ಕೇಳ್ಯಾರೆ. ಅದಕ್ಕೆ ಉತ್ತರ ಇಲ್ಲಿ ಬರೆದಿದ್ದೇನೆ. ದ ಕೆಮಿಕಲ್ ದ್ಯಾಟ್ ಈಸ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಪ್ಲಾಸ್ಟಿಕ್ ಈಸ್ ಟಾಕ್ಸಿಕ್. ನೋಡ್ರಿ, ಆ ಪ್ಲಾಸ್ಟಿಕ್ಕನ್ನು ಉತ್ಪಾದನೆ ಮಾಡುವಾಗ ಬಳಸುವಂತಹ ರಾಸಾಯನಿಕ ಪದಾರ್ಥ ಏನಿರ್ತೈತಿ ಅದು ವಿಷಪೂರಿತ ಇರ್ತೈತಿ, ಟಾಕ್ಸಿಕ್ ಆಗಿರ್ತೈತಿ. ಆ್ಯಂಡ್ ಕ್ಯಾನ್ ಕಾಸ್ ಸೀರಿಯಸ್ ಡ್ಯಾಮೇಜ್ ಟು ಆಲ್ ಲಿವಿಂಗ್ ಬೀಯಿಂಗ್ಸ್. ಸೊ ಆದ್ದರಿಂದ ಇದು ನಮ್ಮ ಜೀವನದ ಮೇಲೆ ಅಂತಂದ್ರೆ ಪ್ರತಿಯೊಂದು ಜೀವಿಯ ಮೇಲೆ ಒಂದು ಸೀರಿಯಸ್ ಆಗಿರ್ತಕ್ಕಂತಹ ಡ್ಯಾಮೇಜನ್ನು ಮಾಡ್ತೈತಿ ಅಂಥೇಳಿ ಇದಕ್ಕೆ ಉತ್ತರ ಬರಿಬೇಕು. ಎರಡನೇ ಪ್ರಶ್ನೆ, ಹೌ ಲಾಂಗ್ ಕ್ಯಾನ್ ಪ್ಲಾಸ್ಟಿಕ್ ಟೇಕ್ ಟು ಡಿಕಾಂಪೋಸ್? ಒಂದು ಪ್ಲಾಸ್ಟಿಕ್ ಡಿಕಾಂಪೋಸ್ ಆಗಬೇಕಂತಂದ್ರೆ, ಅದು ಜೈವಿಕ ವಿಘಟನೆ ಆಗಬೇಕಂತಂದ್ರೆ ಎಷ್ಟು ಹೊತ್ತು ತೊಗೋತೈತಿ ಅಂತ ಹೇಳಿ ಕೇಳ್ಯಾರ. ಅದಕ್ಕೆ ಉತ್ತರ, ಎ ಸಿಂಗಲ್ ಶೀಟ್ ಆಫ್ ಪ್ಲಾಸ್ಟಿಕ್ ಟೇಕ್ ಅಬೌಟ್ 1000 years ಟು ರಾಟ್ ಆರ್ ಡಿಕಂಪೋಸ್. ನೋಡ್ರಿ, ಒಂದು ಸಿಂಗಲ್ ಶೀಟ್ ಇರ್ತಕ್ಕಂತಹ ಪ್ಲಾಸ್ಟಿಕ್ ಅದು ಕೊಳಿಬೇಕಂತಂದ್ರೆ ಸಾವಿರಾರು ವರ್ಷಗಳು ಬೇಕಾಗ್ತೈತಿ ಅದನ್ನು ಕೊಳಿಸ್ಲಿಕ್ಕೆ ಅಥವಾ ಕೊಳೆಯೋದಕ್ಕೆ. ಸಾವಿರಾರು ವರ್ಷ ಬೇಕು. ಮೂರನೇ ಪ್ರಶ್ನೆ, ಹೌ ಡಸ್ ಇಟ್ ಹ್ಯಾವ್ ಎ ಬ್ಯಾಡ್ ಇಂಪ್ಯಾಕ್ಟ್ ಆನ್ ದ ಅರ್ತ್? ಅಂತಂದರೆ ಈ ಪ್ಲಾಸ್ಟಿಕ್ ಇದ್ದದ್ದು ಭೂಮಿಗೆ ಯಾವ ರೀತಿ ಪ್ರಭಾವ ಬೀರ್ತೈತಿ ಅಂಥೇಳಿ. ಈ ಪ್ಲಾಸ್ಟಿಕ್ ಯಾವ ರೀತಿ ಪ್ರಭಾವ ಬೀರ್ತೈತಿ? ಅದಕ್ಕೆ ಉತ್ತರ, ಇಟ್ ಈಸ್ ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ಇಟ್ ಈಸ್ ಇಂಪಾಸಿಬಲ್ ಟು ಡಿಕಂಪೋಸ್. ಇದು ಬಹಳ ವರ್ಷದವರೆಗೆ ಬದುಕುವಂತಹ ಒಂದು ವಸ್ತುವಾಗಿದೆ. ಬೇಗನೆ ಅದು ಕೊಳೆಯೋದಿಲ್ಲ, ಡಿಕಂಪೋಸ್ ಆಗೋದಿಲ್ಲ. ಡ್ಯೂ ಟು ದಿಸ್ ರೀಸನ್ ಪ್ಲಾಸ್ಟಿಕ್ ಹ್ಯಾವ್ ಎ ಬ್ಯಾಡ್ ಇಂಪ್ಯಾಕ್ಟ್ ಆನ್ ದ ಅರ್ತ್. ಈ ರೀತಿ ಇರುವಂತಹ ಪ್ಲಾಸ್ಟಿಕ್ ನಮ್ಮ ಭೂಮಿಗೆ ಬಹಳಷ್ಟು ಇಂಪ್ಯಾಕ್ಟನ್ನು ಬೀರ್ತೈತಿ ಅಂಥೇಳಿ ಇದಕ್ಕೆ ಉತ್ತರ ಬರೀಬೇಕು. ಈ ಉತ್ತರಗಳನ್ನು ನಿಮ್ಮ ನೋಟ್ಬುಕ್ದಲ್ಲಿ ಎಲ್ಲರೂ ಬರೆದುಕೊಂಡು ಇಟ್ಕೊಳ್ರಿ. ಓಕೆ, ಈ ಪಾಠವನ್ನು ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಈ ಅವಾಯ್ಡ್ ಪ್ಲಾಸ್ಟಿಕ್ಕದ 3 ವಿಡಿಯೋಸ್ಗಳನ್ನು ಆಲ್ರೆಡಿ ಇವೆ. ಆಮೇಲೆ ಈಗ 4ನೇ ವಿಡಿಯೋ ಒಂದು ಬರ್ತದೆ, ಅದು ಗ್ರಾಮರ್ಗೆ ಸಂಬಂಧಿಸಿದಂತಹ, ಈ ಪಾಠಕ್ಕೆ ಗ್ರಾಮರ್ಗೆ ಸಂಬಂಧಿಸಿದಂತಹ ಪಾಯಿಂಟ್ಸ್ಗಳನ್ನು ಡಿಸ್ಕಷನ್ ಮಾಡಲಾಗಿರುತ್ತದೆ. ಎಲ್ಲರಿಗೂ ಶುಭ ದಿನ. ಧನ್ಯವಾದಗಳು. ಜೈ ಹಿಂದ್.